Hello guys, welcome to Alora Teachers YouTube channel. Myself Srivatsa. I will be dealing with physics topics related to first PUC and second PUC. Today, let us discuss one of the important chapter of second PUC, that is electric charges and fields. See, ಪ್ರತಿ ವರ್ಷ 4ರಿಂದ 5 ಕ್ವಶನ್ KCET ಒಳಗ ಈ ಚಾಪ್ಟರ್ ಎತ್ಕೊಳ್ತಾರೆ. ಸೊ ಸಮ್ ಆಫ್ ದ ಬೇಸಿಕ್ ಇನ್ಫಾರ್ಮೇಶನ್, ಸಮ್ ಆಫ್ ದ ಬೇಸಿಕ್ ಟಾಪಿಕ್ಸ್ ಇವತ್ತು ಸ್ಟಡಿ ಮಾಡೋಣ. Come on. ಸಿ ವಿಂಟರ್ ಸೀಸನ್ ಐತಿ. ವಿಂಟರ್ ಸೀಸನ್ ಒಳಗೆ ನೀವು ಸ್ವೆಟರ್ ಹಾಕೊಂತೀರಿ, ಅರೆ ನೀವು ಸಿಂಥೆಟಿಕ್ ವೇರ್ಸ್ ಹಾಕೊಂತೀರಿ. ರಾತ್ರಿ ಮಲ್ಕೋಬೇಕಾರ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂತೀರಿ, ರೈಟ್? ಬೆಳಗ್ಗೆ ಎದ್ದಾಗ ನೀವು ಆ ಬೆಡ್ಶೀಟನ್ನು ಮಡ್ಚಿಡ್ತೀರಿ, ಸ್ವೆಟ್ರನ್ನ ತೆಗೆದು ಅದನ್ನ ಮಡ್ಚಿಡ್ತೀರಿ. ಸೊ ನೀವು ಯಾವಾಗ ಅದನ್ನು ತೆಗಿಬೇಕಾದ್ರೆ, ಆ ಬೆಡ್ಶೀಟನ್ನ ಸ್ವೆಟರ್ ತೆಗಿಬೇಕಾದ್ರೆ, ವಿಲ್ ಹಿಯರ್ ಅ ಸೌಂಡ್, ಅ ಕ್ರ್ಯಾಕ್ಲಿಂಗ್ ಸೌಂಡ್. ಚಟ 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 ಅಂತೇಳಿ ಒಂದು ಕ್ರ್ಯಾಕ್ಲಿಂಗ್ ಸೌಂಡ್ ಕೇಳ್ತಿದ್ವಿ. ಸೊ ಆ ಸೌಂಡ್ ಎಲ್ಲಿಂದ ಬಂತ? ಅದು ಬಿಡ್ರಿ, ರೈನಿ ಸೀಸನ್ ಒಳಗೆ ಲೈಟಿಂಗ್ ನೋಡಿರ್ತೀರಿ ಆಕಾಶದಾಗ. ಫ್ರಮ್ ವೇ ಡಸ್ ದಿಸ್ ಲೈಟ್ ಕೇಮ್ ಫ್ರಮ್? ಎಲ್ಲಿಂದ ಬಂತು ಈ ಲೈಟ್ನಿಂಗ್? ಎಲ್ಲಿಂದ ಬಂತು? ಅದಕ್ಕೆ ರೀಸನ್ ಏನು? ಅದನ್ನೆಲ್ಲ ಈ ಚಾಪ್ಟರ್ ಒಳಗೆ ತಿಳ್ಕೊಳ್ಳೋದು. ಸಿ, ದಿಸ್ ಈಸ್ ಆಲ್ ಡ್ಯೂ ಟು ದ ಎಲೆಕ್ಟ್ರಿಕ್ ಚಾರ್ಜ್, ಪರ್ಟಿಕ್ಯುಲರ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್. ದಿ ಸ್ಟ್ಯಾಟಿಕ್ ಚಾರ್ಜಸ್ ಏನು? ಸ್ಟ್ಯಾಟಿಕ್ ಚಾರ್ಜಸ್ ಅಂದ್ರೆ, ಸಿ, ಫಸ್ಟ್ ಆಫ್ ಆಲ್ ಚಾರ್ಜ್ ಅಂದ್ರೆ ಏನು ತಿಳ್ಕೊಂಡ್ಬಿಡೋಣ, ನೆಕ್ಸ್ಟ್ ಸ್ಟ್ಯಾಟಿಕ್ ಚಾರ್ಜಸ್ ಹೋಗೋಣ. ಸಿ, ಚಾರ್ಜ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಪ್ರಾಪರ್ಟಿ ಆಫ್ ಅ ಬಾಡಿ. ಚಾರ್ಜ್ ಒಂದು ಬಾಡಿ ಅಲ್ಲ, ಚಾರ್ಜ್ ಇಸ್ ಅ ಪ್ರಾಪರ್ಟಿ ಆಫ್ ಅ ಬಾಡಿ which due to which the body experiences the force in the electromagnetic field. ಯಾವಾಗ ಬಾಡಿ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ನಾಗ ತೊಗೊಂಡು ಹೋಗ್ತೀವಿ, ಅವಾಗ ಬಾಡಿ ಫೋರ್ಸ್ ಫೀಲ್ ಮಾಡ್ತಿತ್ತು ಅಂದ್ರೆ. ಇಫ್ ಇನ್ ಕೇಸ್ ಇಫ್ ಬಾಡಿ ಮೇಲೆ ಯಾವ್ದಾರ ಚಾರ್ಜ್ ಇದ್ರ, ಬಾಡಿ ವಾಸ್ ಚಾರ್ಜ್ಡ್, ಸೊ ಅದನ್ನ ನಾವು ಆ ಪ್ರಾಪರ್ಟಿ ನಾವು ಚಾರ್ಜ್ ಅಂತ ಕರಿತೀವಿ. ಸೊ ರಿಮೆಂಬರ್ ದ್ಯಾಟ್ ಚಾರ್ಜ್ ಈಸ್ not a body, it is a property of the body. And also one more thing you can remember, that charge is scalar. Charge naga ಎರಡು ಟೈಪ್ ಇರ್ತಾವ್ರಿ. One is positive charge, let me denote it by plus q, and another one is negative charge, that is minus q. ಈ ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂ ಏನದಾವಲ್ಲ ಇವು, ಇಫ್ ಇನ್ ಕೇಸ್ ನಾನು ಗ್ರೂಪ್ ಆಫ್ ಚಾರ್ಜಸ್ ಅಂತ ತಗೊಂಡೆ ಅಂತಂದ್ರೆ, ಪಾಸಿಟಿವ್ ಚಾರ್ಜ್ ಇಂದ ಗ್ರೂಪ್ ತಗೊಂಡೆ, ಎರಡು ಪಾಸಿಟಿವ್ ಚಾರ್ಜ್ ಗ್ರೂಪ್ ತಗೊಂಡೆ, ಬಟ್ ಇಂಡಿವಿಜುವಲ್ ಪಾಸಿಟಿವ್ ಚಾರ್ಜ್ ತಗೊಂಡೆ ಅಂತಂದ್ರ ಲೈಕ್ ಚಾರ್ಜಸ್ ಆಗ್ತಾವ ಎರಡು, ದಿ ವಿಲ್ ರಿಪಲ್. ದ ಅನ್ಲೈಕ್ ಚಾರ್ಜಸ್ ಮೀನ್ಸ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜ್ ತಗೊಂಡೆ ಅಂದ್ರ ದೇ ಅಟ್ರಾಕ್ಟ್ ಈಚ್ ಅದರ್. ಅಟ್ರಾಕ್ಷನ್ ಫೋರ್ಸ್ ಇರ್ತೈತಿ ಎರಡು ಮಾಡಲ್ಲ. ಅದೇ ಎರಡು ಪಾಸಿಟಿವ್ ಚಾರ್ಜ್ ಕನ್ಸಿಡರ್ ಮಾಡಿದೆ ಅಂತಂದ್ರ ದಿರ್ ವಿಲ್ ಬಿ ರಿಪಲ್ಸಿವ್ ಫೋರ್ಸ್. ಇಟ್ ಈಸ್ ಒನ್ ಆಫ್ ದ ಪ್ರಾಪರ್ಟಿ ಆಫ್ ದ ಚಾರ್ಜಸ್. ದೆನ್ ನಾನು ಸ್ಟ್ಯಾಟಿಕ್ ಚಾರ್ಜ್ ಬಗ್ಗೆ ಹೇಳಿದೆ. ಏನಿದು ಸ್ಟ್ಯಾಟಿಕ್ ಚಾರ್ಜ್ ಅಂದ್ರೆ? ಸಿ, ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಫೋಕಸ್ ಮೇನ್ಲಿ ಅಬೌಟ್ ಎಲೆಕ್ಟ್ರಿಕ್ ಚಾರ್ಜಸ್ ವಿಚ್ ಆರ್ ಇನ್ ರೆಸ್ಟ್. ಅಂದ್ರೆ ಸ್ಟ್ಯಾಟಿಕ್ ಚಾರ್ಜಸ್ ಬಗ್ಗೆ. ಸ್ಟ್ಯಾಟಿಕ್ ಅಂತಂದ್ರ ನಿಂತಿರೋದು, ರೆಸ್ಟ್ ನಲ್ಲಿ ಇರೋದು ಚಾರ್ಜ್. ಬೋತ್ ನಾವು ಕೂಡ್ಸ್ ಏನಂತ ಕರಿತೀವಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಅದು ಸ್ಟ್ಯಾಟಿಕ್ ಚಾರ್ಜ್ ಅಂತ ಕರಿತೀವಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಇಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ಇನ್ ವಿಚ್ ವಿ ಡೀಲ್ ವಿತ್ ದ ಚಾರ್ಜ್ ಇನ್ ರೆಸ್ಟ್. ಯಾವ ಚಾರ್ಜ್ ರೆಸ್ಟ್ನಾಗ ಇರ್ತಾವ ಅದ್ರ ಬಗ್ಗೆ, ಅದ್ರ ಫೋರ್ಸ್, ಅದ್ರ ಫೀಲ್ಡ್, ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ಏನಂತೀವಿ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಅದ್ರ ಬಗ್ಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್ ಬಗ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಸಿಂಪಲ್ ಎಕ್ಸಾಂಪಲ್, ನಿಮ್ಮ ಮನೆ ಒಳಗೆ ನೀವು ಫ್ಯಾನ್ಸ್ ನೋಡಿರ್ತೀರಿ, ಫ್ಯಾನ್ ಮೇಲೆ ಡಸ್ಟ್ ಕುಂದಿರ್ತೈತಿ. ಆ ಥರ ಕ್ವಶನ್ ಮಾಡಿರಿ, ಆ ಡಸ್ಟ್ ಯಾಕೆ ಬಂದು ಕುಂತದ ಫ್ಯಾನ್ ಮೇಲೆ ಅಂತ. ಸಿ, ಸಿಂಪಲ್ ರೀಸನ್ ಏನಂತಂದ್ರ, ಯಾವಾಗ ನೀವು ಫ್ಯಾನ್ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತೀರಿ, ಫ್ಯಾನ್ ತಿರುಗ್ತೈತಿ, ಅವಾಗ ಫ್ಯಾನ್ ಬ್ಲೇಡ್ಸ್ ಏರ್ ಮಾಲಿಕ್ಯೂಲ್ಸ್ ಜೊತೆ ಫ್ರಿಕ್ಷನ್ ಕ್ರಿಯೇಟ್ ಮಾಡ್ತಾವೆ. ಸೊ ಡ್ಯೂ ಟು ದ್ಯಾಟ್ ಫ್ರಿಕ್ಷನ್ ಏನಾಗ್ತೈತಿ, ದ ಸ್ಟ್ಯಾಟಿಕ್ ಚಾರ್ಜಸ್, ನಾನು ಚಾರ್ಜ್ ಹೇಳಿದೆ, ಈ ಚಾರ್ಜ್ ಏನಾಗ್ತಾವು ಫ್ಯಾನ್ ಬ್ಲೇಡ್ಸ್ ಮೇಲೆ ಅಕ್ಯುಮುಲೇಟ್ ಆಗ್ತಾವೆ. ಈ ಚಾರ್ಜ್ ಇನ್ನೊಂದು ಸ್ಪೆಷಲ್ ಪ್ರಾಪರ್ಟಿ ಏನಾಗ್ತೈತಿ ಅಂದ್ರೆ, ಡಸ್ಟ್ ಏನಿರ್ತೈತಿ ಆ ಅಟ್ಮಾಸ್ಫಿಯರ್ನಾಗ ಸುತ್ತಮುತ್ತಲ ಏನು ಡಸ್ಟ್ ಇರ್ತೈತಿ, these charges will attract those dust particles and the dust particles will accumulate on the fan blades. ಸೊ ನೀವೇನು ನೋಡ್ತಿರಲ್ಲ ಫ್ಯಾನ್ ಮೇಲೆ ಏನು ಡಸ್ಟ್ ಪಾರ್ಟಿಕಲ್ಸ್ ಇರ್ತಾವಲ್ಲ, ಅವು ಈ ಸ್ಟ್ಯಾಟಿಕ್ ಚಾರ್ಜ್ ಇಂದ ಅಕ್ಯುಮುಲೇಟ್ ಆಗಿರ್ತಾವೆ ಫ್ಯಾನ್. ಓಕೆ, ಸೊ ಅದೇ ತರ ಒಂದು ಎಕ್ಸ್ಪೆರಿಮೆಂಟ್, ಈ ತರ ಎಕ್ಸ್ಪೆರಿಮೆಂಟ್ಸ್ ನೀವು ಮಾಡಿರ್ತೀರಿ. ಯಾವಾಗ ನೀವು ಹೈಸ್ಕೂಲ್ನಾಗ ಇದ್ದಾಗ ಅದು ಮಾಡಿರ್ತೀರಿ. ಯಾವ ತರ ಅಂತಂದ್ರ, ಹೇರ್ಸ್ ಇರ್ತಾವ. ಸೊ ಡ್ರೈ ಹೇರ್ಸಿಗೆ ಕೋಮ್ ತಗೊಂಡು ಏನು ಮಾಡ್ತೀರಿ, ಸ್ವಲ್ಪ ಉಜ್ಜುತ್ತೀರಿ.
ಫ್ರಿಕ್ಷನ್ ಕ್ರಿಯೇಟ್ ಮಾಡ್ತೀರಿ, ಅವಾಗ ಏನಾಗ್ತೈತಿ, ಆ ಕೊಂಬ ಮೇಲೆ ಚಾರ್ಜಸ್ ಬಂದು ಅಕ್ಯುಮುಲೇಟ್ ಆಗ್ತಾವೆ. ನೀವು ಅದನ್ನು ಯಾವಾಗ ಸ್ಮಾಲ್ ಪೀಸಸ್ ಆಫ್ ಪೇಪರ್ ಹತ್ರ ಹಿಡಿತೀರಿ, ಆ ಕೋಂಬ್ ಏನು ಮಾಡ್ತೈತಿ, ಅದ್ರೊಳಗಿರೋ ಸ್ಟ್ಯಾಟಿಕ್ ಚಾರ್ಜಸ್ ಏನು ಮಾಡ್ತಾವೆ ಅಂತಂದ್ರೆ, ದೂಸ್ ವಿಲ್ ಚಾರ್ಜಸ್ ವಿಲ್ ಅಟ್ರಾಕ್ಟ್ ದೋಸ್ ಸ್ಮಾಲ್ ಪೇಪರ್ ಪೀಸಸ್. ಓಕೆ, ಈ ಥರ ನೀವು ಎಕ್ಸ್ಪೆರಿಮೆಂಟ್ ಮಾಡಿರ್ತೀರಿ. ಅದೇ ಥರ ಇದನ್ನು ಎಕ್ಸ್ಪೆರಿಮೆಂಟ್, 2 ಗ್ಲಾಸ್ ರಾಡ್ ತೊಗೊತೀರಿ. ಕನ್ಸಿಡರ್ 2 glass rods and rub one with the silk cloth and another glass rod with a wool cloth. Okay, and whenever you bring those 2 glass rods nearer, so they repel. ಯಾಕಂತಂದ್ರೆ ಅದ್ರ ಮೇಲೆ ಪಾಸಿಟಿವ್ ಗ್ಲಾಸ್ ರಾಡ್ ಅಂತ ಕನ್ಸಿಡರ್ ಮಾಡಿದ್ರೆ ಅವೆರಡು ಗ್ಲಾಸ್ ರಾಡ್ ಮೇಲೆ ಪಾಸಿಟಿವ್ ಚಾರ್ಜ್, ಲೈಕ್ ಚಾರ್ಜಸ್ ಏನಾಗಿರ್ತಾವೆ, ಅಕ್ಯುಮುಲೇಟ್ ಆಗಿರ್ತಾವೆ. ಸೊ ಯಾವಾಗ ಲೈಕ್ ಚಾರ್ಜಸ್ ನಿಯರರ್ ತೊಗೊಂಡ್ಬರ್ತೀವಿ ನಾವು, ದೇ ವಿಲ್ ಏನಾಗ್ತಾವ ವಿಲ್ ರಿಪೆಲ್. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ನಾನು ಕ್ಯಾಟ್ಸ್ ಫರ್ ಬಗ್ಗೆ ತೊಗೊಂಡು. ಕ್ಯಾಟ್ಸ್ ಫರ್ ಅಂತಂದ್ರೆ ಈ ಬೆಕ್ಕಿರ್ತೈತಲ್ಲ, ಬೆಕ್ಕಿನ ಮೇಲೆ ಕೂದಲು. ಯಾವಾಗ ನೀವು ಒಂದು ಗ್ಲಾಸ್ ರಾಡ್ ತೊಗೊಂಡು ಬೆಕ್ಕಿನ ಮೇಲೆ ಉಜ್ತೀರಿ, ಸಾರಿ ಗ್ಲಾಸ್ ರಾಡ್ ಅಲ್ಲ, ಪ್ಲಾಸ್ಟಿಕ್ ರಾಡ್ ತೊಗೊಂಡು ಬೆಕ್ಕಿನ ಮೇಲೆ ಉಜ್ತೀರಿ, ಆ ಪ್ಲಾಸ್ಟಿಕ್ ರಾಡ್ ಮೇಲೆ ನೆಗೆಟಿವ್ ಚಾರ್ಜಸ್ ಏನಾಗ್ತಾವೆ, ಅಕ್ಯುಮುಲೇಟ್ ಆಗ್ತಾವೆ. ಯಾವಾಗ ನೀವು ಈ ಪಾಸಿಟಿವ್ ಚಾರ್ಜ್ ಇರೋ ಗ್ಲಾಸ್ ರಾಡನ್ನ ಮತ್ತು ನೆಗೆಟಿವ್ ಚಾರ್ಜ್ ಇರೋ ಪ್ಲಾಸ್ಟಿಕ್ ರಾಡನ್ನ ಹತ್ರ ತೊಗೊಂಡು ಬರ್ತೀವಿ, ದೇ ಅಟ್ರಾಕ್ಟ್ ಈಚ್ ಅದರ್. ಯಾಕಂತಂದ್ರೆ ಎರಡರ ಮೇಲೂ ಅಪೋಸಿಟ್ ಚಾರ್ಜಸ್ ಇರ್ತಾವೆ, ಲೈಕ್ ಚಾರ್ಜಸ್ ಇರ್ತಾವೆ. I hope you understood this. Next, the basic properties of the charges. ఏంటి basic properties of the charges? ಏನು ಹೇಳ್ತೈತಿ? First one is additivity of the charges. ನೀವು ಯಾವಾಗಾರ ಒಂದು ಬಾಡಿ ಕನ್ಸಿಡರ್ ಮಾಡೋದು, ಈ ಬಾಡಿ ಒಳಗೆ ಒಂದಿಷ್ಟು ಚಾರ್ಜ್ ಅದಾವ, Q1, Q2, Q3, Q4 ಅಂತೇಳಿ ಚಾರ್ಜಸ್ ಅದಾವ. ಈ ಬಾಡಿದ ನೆಟ್ ಚಾರ್ಜ್ ನೀವು ಹೇಳ್ಬೇಕಂತಂದ್ರ, Q ನೆಟ್ ನೀವು ಹೇಳ್ಬೇಕಂತಂದ್ರ, it will be equal to the Q1 plus Q2 plus Q3 plus Q4. ಈ ಬಾಡಿ ಒಳಗಿರುವ ಎಲ್ಲಾ ಚಾರ್ಜಸ್ ಇಂದ algebraic sum. This algebraic sum will give the net charge of this body. Okay, ನಾವು ಒಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ. ಈಗ Q1, Q2, Q3, Q4 ಅಂತೇಳಿ ನಾನು 4 ಚಾರ್ಜ್ ತಗೊಂಡಿನಿ. Q1 +1 ಅಂತ ತಗೊಂತೀನಿ ನಾನು. ಆರ್ಬಿಟ್ರರಿ ಯೂನಿಟ್ ತಗೊಳ್ರಿ ಯಾವ್ದು. ನೆಕ್ಸ್ಟ್ -2 ಅಂತೇಳಿ ತಗೊಂತೀನಿ. ನೆಕ್ಸ್ಟ್ ಇದನ್ನ +3 ಅಂತೇಳಿ ತಗೊಂತೀನಿ. ಇದನ್ನ -4 ಅಂತೇಳಿ ತಗೊಂತೀನಿ. Q4 is equal to. ಓಕೆ, ಇದು ನೀವು ಫಾರ್ಮುಲಾ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಒಂದು ಗಮನದೊಳಗೆ ಇಟ್ಕೋಬೇಕೇನಂದ್ರೆ, ಈ ಸೈನ್ ಏನೈತಲ್ಲ, ದಿಸ್ ಸೈನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಅದಕ್ಕೆ ಆ ಸೈನ್ ಅನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕಾಗ್ತದೆ. ಓಕೆ, ಈಗೇನಾಯ್ತು, +1, next this is -2, again it is +3, and Q4 it is -4. Okay, see the +3 is 4 and this minus thing is -6. This will -2. For example, ನಿಮಗೆ ನಾನು ಏನು ತೋರಿಸ್ತೀನಿ, additivity of the charges ಯಾವ ಥರ ವರ್ಕ್ ಆಗ್ತೈತಿ ಅಂತೇಳಿ ತೋರಿಸ್ತೀನಿ. ನೆಕ್ಸ್ಟ್ let us move to the charge is conserved. Second property. ಏನ್ರಿ charge is conserved ಅಂತಂದ್ರೆ, see one consider a body, 2 bodies. ಫಸ್ಟ್ ಇಲ್ಲಿ ಬಾಡಿ 1 ಅಂತ ಕನ್ಸಿಡರ್ ಮಾಡ್ತೀನಿ, ಬಾಡಿ 2 ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಒಂದು 10 ಚಾರ್ಜ್ ಕನ್ಸಿಡರ್ ಮಾಡ್ತೀನಿ ನಾನು. ಸಾರಿ, 10 ಭಾಳ ಆಗ್ತಾವ, 10 ಬೇಡ. ಓಕೆ, ಇಲ್ಲ ಎಷ್ಟು ಚಾರ್ಜ್ ಕನ್ಸಿಡರ್ ಮಾಡಿ, 8 ಚಾರ್ಜಸ್ ಕನ್ಸಿಡರ್ ಮಾಡಿದೆ. ಯಾವಾಗ ಇನಿಷಿಯಲ್ ಇಟ್ ಈಸ್ ಅ ಚಾರ್ಜ್ಡ್ ಬಾಡಿ, ಇಟ್ ಈಸ್ ಚಾರ್ಜ್ಡ್ ಬಾಡಿ ಅಂಡ್ ಇಟ್ ಈಸ್ ಅನ್ ಅನ್ಚಾರ್ಜ್ಡ್ ಬಾಡಿ. ಡಿಸ್ಚಾರ್ಜ್, ಇದ್ರಾಗ ಯಾವುದು ಚಾರ್ಜ್ ಇಲ್ಲ. ಏನ್ ಮಾಡ್ತೀನಿ ನಾನು, ನೆಕ್ಸ್ಟ್ ಎರಡು ಬಾಡಿನ ಜೋಡಿಸ್ತೀನಿ. ಓಕೆ, ಜೋಡಿಸ್ತೀನಿ ನಾನು ಎರಡು ಬಾಡಿ, ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಷ್ಟೇ ಅದ್ರ ಮಿಡಲ್. ಸೊ ಏನಾಗ್ತೈತಿ, ಇಲ್ಲಿ ಚಾರ್ಜಸ್ ಡಿವೈಡ್ ಆಗ್ಬೋದು. ಚಾರ್ಜಸ್ ಇಲ್ಲ. ಸಿ ಹಿಯರ್ ದೇರ್ ಆರ್ 8 ಚಾರ್ಜಸ್, ಹಿಯರ್ ದೇರ್ ಆರ್ 4 and here 4. ಏನಾಗ್ತೈತಿ, ಈ ಬಾಡಿನ ನೀವು ಜೋಡಿಸಿನಲ್ಲ, ಅಂದ್ರೆ ಕಾಂಟ್ಯಾಕ್ಟ್ ಮಾಡಿನಲ್ಲ, ಸೊ ಈ ಸ್ಮಾಲ್ ಬಾಡಿನ ನಾನು ಸಿಂಗಲ್ ಬಾಡಿ ಅಂತ ಕನ್ಸಿಡರ್ ಮಾಡ್ತೀನಿ, 1 ಬಾಡಿ ಅಂತ ಕನ್ಸಿಡರ್ ಮಾಡ್ತೀನಿ. ಅವಾಗ ಏನಾಗ್ತೈತಿ, ದ ಟೋಟಲ್ charges in this whole body is given by, ಇಲ್ಲಿ ಎಷ್ಟು ಚಾರ್ಜ್ ಅದು, ಇಲ್ಲಿ 8 ಚಾರ್ಜಸ್ ಇದ್ವಾ, ಸೊ 8Q ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಇಲ್ಲಿ ಎಷ್ಟು ಚಾರ್ಜ್ ಅದಾವ, ಟೋಟಲ್ 4 + 4 ಅದಾವ. ಇಲ್ಲೂ 8 ಚಾರ್ಜಸ್ ಅದಾವ, ಇವಾಗ ಚಾರ್ಜ್. ಓಕೆ, ಎರಡರೊಳಗೂ 8 ಚಾರ್ಜಸ್ ಅದಾವ, ಇನ್ನೂ ಅದ್ರ ನಂಬರ್ ವೇರಿಯೇಷನ್ ಆಗಿಲ್ಲ. ಸೊ ಇದು ಏನು ಹೇಳ್ಬೋದು ಅಂತಂದ್ರೆ, ಯಾವಾಗಲೂ ನಾವು ಒಂದು ಐಸೋಲೇಟೆಡ್ ಸಿಸ್ಟಮ್ ತಗೊಂಡಾಗ ಅದ್ರೊಳಗಿರೋ ಚಾರ್ಜ್ ಕನ್ಸರ್ವ್ಡ್ ಆಗಿರ್ತೈತಿ. ಐ ಮೀನ್ ಚಾರ್ಜು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಆಗಬಹುದು, ಬಟ್ ಚಾರ್ಜ್ ಕ್ಯಾನಾಟ್ ಬಿ ಕ್ರಿಯೇಟೆಡ್ ಆರ್ ಬಿ ಡಿಸ್ಟ್ರಾಯ್ಡ್.
ಈ ಲಾ ಏನೈತಿ ಸಿಮಿಲರ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅನ್ನೋದೇನೈತಲ್ಲ ಅದೇ ತರ ಈ ಲಾನು ವರ್ಕ್ ಆಗ್ತೈತಿ. That is, a charge cannot be created nor be destroyed. Third one is quantization of charges. See the ನೀವು ಯಾವಾಗೂ ಚಾರ್ಜ್ ಬರ್ಬೇಕಾದ್ರೆ ಏನಂತ ಬರೀತೀರಿ, ಕ್ಯೂ ಅಂತ ಬರೀತೀರಿ. ಕ್ಯೂ ಅಂತ ಡಿನೋಟ್ ಮಾಡ್ತೀವಿ ಚಾರ್ಜ್ ಅನ್ನ. ಬಟ್ ದಿಸ್ ಕ್ಯೂ ಹೆಂಗಿದೆ, ಕ್ಯೂ ಯಾವ ತರ ಬರ್ತೈತಿ ಅಂತಂದ್ರ ಇಟ್ ಈಸ್ ಎನ್ ಇಂಟು ಇ. ಎನ್ ಈಸ್ ಎನಿ ಇಂಟಿಜರ್. ಓಕೆ, ಈಸ್ ಅ ಫಂಡಮೆಂಟಲ್ ಚಾರ್ಜ್ ಯೂನಿಟ್ ಇದೆ. ಈ ಯೂನಿಟ್ ನ ಮಲ್ಟಿಪ್ಲೈ ಮಾಡಿನೇ ನಾವೇನ್ ಬರೀಬೇಕು, ಟೋಟಲ್ ಕ್ಯೂ ಅಂತೇಳಿ ಕನ್ಸಿಡರ್ ಮಾಡಿರ್ತೀವಿ. ಆಕ್ಚುಲಿ ಇಲ್ಲಿ ಎನ್ ನಾವು 1 ತಗೊಂಡಿರ್ತೀವಿ, 1 ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರ ಸೊ ಪ್ರತಿ ಸಲ ಕ್ಯೂ ಇಸ್ ಈಕ್ವಲ್ ಟು ಏನಾಗ್ತೈತಿ 1.602 ಇಂಟು 10⁻⁻19 ಕುಲಂಬ್ ಅಂತೇಳಿ ನಾವು ಕನ್ಸಿಡರ್ ಮಾಡಿರ್ತೀವಿ. ಇದನ್ನ 1 ಕುಲಂಬ್. ಸೊ 1 ಯೂನಿಟ್ ಚಾರ್ಜ್ ಯಾವಾಗ ಇಂಟಿಜರ್ ಇಸ್ ಈಕ್ವಲ್ ಟು 1 ಆದಾಗ ಏನಾಗ್ತೈತಿ, ಈ ಏನೈತಿ ಈ ವಿಲ್ ಬಿ ಕೆಪ್ಟ್ ದ ಸೇಮ್. ಯಾವಾಗ ನಾನು ಎನ್ ಇಸ್ ಈಕ್ವಲ್ ಟು 2 ತಗೊಂತೀನಿ ಅವಾಗ ದಿಸ್ ವಿಲ್ ಬಿ ಇಂಟಿಜರ್ ಮಲ್ಟಿಪಲ್ ಆಫ್ ದಿಸ್ ಇ ಓನ್ಲಿ. ಕ್ಯೂ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ದಿಸ್ ಇ ಅಂದ್ರ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ತೀನಿ. ಜಾರು ಬಂಡಿ ಇದು. ಸಿ ಇದನ್ನ ಜಾರು ಬಂಡಿ ಅಂತ ಹೇಳಿ ತಿಳ್ಕೊಳ್ಳೋಣ. ರೈಟ್, ನೀವ ಈ ಸೈಡ್ ಜಾರ್ತೀರಿ, ಈ ಸೈಡ್ ಹತ್ತಿ ಬರ್ತೀರಿ, ಸ್ಟೆಪ್ಸ್ ಐತಿ. ಇದರ ಹೈಟ್ ನೀವು ಅಟ್ ಯಾವ ಪಾಯಿಂಟ್ ಬೇಕಂದ್ರೆ ನಿಮ್ಗೆ ಇದ್ರ ಹೈಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಎಕ್ಸ್ ಓಕೆ ವಾಟ್ ಎವರ್. ಇದನ್ನ ಒಂದು 0.7 ಮೀಟರ್ ಐತೆ ಅಂದ್ರೂ, ಇದು 0.5 ಮೀಟರ್ ಐತೆ ಅಂದ್ರೂ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಅಳದ್ ನೋಡ್ಬೋದು. ಬಟ್ ಕ್ವಾಂಟೈಸೇಷನ್ ಮ್ಯಾಗ ಏನಾಗ್ತೈತಿ, ದೀಸ್ ಆರ್ ಕ್ವಾಂಟೈಸ್ ಸ್ಟೆಪ್ಸ್. ಯಾವ ತರ ಸಿ ದ ಹೈಟ್ ನಾ ಏನ್ ಮಾಡ್ತೀನಿ, ಪ್ರೀ ಡಿಫೈನ್ಡ್ ಐತಿ ಇಲ್ಲಿ ಸ್ಟೆಪ್ ಇಲ್ಲಿ ಎಕ್ಸ್. ನಾನು 0.5 ಮೀಟರ್ ಹೈಟ್ ಇದ್ದಿದ್ದು ಸ್ಟೆಪ್ ಕಟ್ ಅಂತೇಳಿ ಗೌಂಡಿ ಕಡೆ ಕಟ್ಟಿಸ್ಬಿಟ್ಟೇನೆ. ಅದನ್ನು 0.5 ಮೀಟರ್ ಐತಿ. ಸೊ ಎಲ್ಲಾ ಸ್ಟೆಪ್ 0.5 ಮೀಟರ್. ಇದು ಎಕ್ಸ್ ಐತಿ. ಸೊ ನೀವು ಇಲ್ಲಿ ಹೈಟ್ ತಗೋಬೇಕಂತಂದ್ರ ಓಕೆ ಎಷ್ಟೈತಿ 0.5. ನೆಕ್ಸ್ಟ್ ಇದನ್ನ ತಗೋಬೇಕಪ್ಪ, ನೆಕ್ಸ್ಟ್ ಈ ಸ್ಟೆಪ್ ನೀವು ಹೈಟ್ ತಗೋಬೇಕಂತಂದ್ರ ಏನ್ ಮಾಡ್ತೀರಿ, ಎಕ್ಸ್ ಐತಾ ಇದೆ, ದಿಸ್ ಈಸ್ ಫಸ್ಟ್ ಸ್ಟೆಪ್, ದಿಸ್ ಈಸ್ ಸೆಕೆಂಡ್ ಸ್ಟೆಪ್. ಅದಕ್ಕೆ ಏನ್ ಮಾಡ್ತೀರಿ ನೀವು 2 ಇಂಟು ಏನೈತಿ ಪ್ರೀ ಡಿಫೈನ್ಡ್ ವ್ಯಾಲ್ಯೂ ಆಫ್ ಸ್ಟೆಪ್ ಎಕ್ಸ್ ಐತಿ. ಎಕ್ಸ್ ಏನೈತಿ 0.5 ಕನ್ಸಿಡರ್ ಮಾಡೀನಿ. ಸೊ ಏನ್ ತಗೊಂಡಿದ್ದೀವಿ 1 ಮೀಟರ್ ಆಯ್ತು. ಈ ಡಿಸ್ಟೆನ್ಸ್ 1 ಮೀಟರ್ ಆಯ್ತು. ದೇರ್ ಈಸ್ ನೋ ಅದರ್ ಕಾನ್ಸ್ಟೆಂಟ್ ಬಿಟ್ವೀನ್ ದಿಸ್ ಫಸ್ಟ್ ಸ್ಟೆಪ್ ಅಂಡ್ ಸೆಕೆಂಡ್ ಸ್ಟೆಪ್. ನೀವು 0.5 ಆದ್ಮೇಲೆ ನೆಕ್ಸ್ಟ್ ಟೈಮ್ ಬರಬೇಕು 1 ಬರಬೇಕು. ಅದ್ರ ಬಿಟ್ವೀನ್ 0.7 0.8 ಈ ತರ ಬೇರೆ ಯಾವ ವ್ಯಾಲ್ಯೂಸು ಬರಕ್ ಸಾಧ್ಯ ಇಲ್ಲ. ಅದೇ ರೀತಿ ಚಾರ್ಜ್ ಏನು ನೀವು ನೋಡಿದ್ರಲ್ಲ, ದಟ್ ಈಸ್ ಆಲ್ಸೋ ಕ್ವಾಂಟೈಸ್ಡ್. ಇಟ್ ಈಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಇ, ದಟ್ ಈಸ್ 1.6 ಕೂಲಂಬ್. 1.6 into 10⁻⁻19 ಕೂಲಂಬ್. Okay, I hope you have understood this. Next we will move to Coulomb's law. A very important law which states that which gives the force between force of attraction or repulsion between the two charges. ಏನ್ರಿ ಫೋರ್ಸ್ ಆಫ್ ಅಟ್ರಾಕ್ಷನ್ ರಿಪಲ್ಷನ್ ಇದೆ, ನೀವು 2 ಚಾರ್ಜಸ್ ಅಂದ್ರೆ ಫಸ್ಟ್ Q1 ಅಂತೇಳಿ 1 ಚಾರ್ಜ್ ಕನ್ಸಿಡರ್ ಮಾಡೀನಿ, Q2 ಅಂತೇಳಿ 1 ಚಾರ್ಜ್ ಕನ್ಸಿಡರ್ ಮಾಡೀನಿ. ಈ ಕೂಲಂಬ್ಸ್ ಲಾ ಏನ್ ಹೇಳ್ತೈತಿ ಅಂದ್ರ ಸಿಂಪಲ್ ವರ್ಡ್, ಇದ್ರ ಡೆಫಿನೇಷನ್ ಅಂತೂ ಎಲ್ಲರಿಗೂ ಗೊತ್ತಿರ್ತೈತಿ. CT ಪರ್ಪಸ್ ಅಂದ್ಕೂಲೆ ಸಿಂಪ್ಲಿ ಅದ್ರ ಮೇಲೆ ಒಂದು ಗ್ಲಾನ್ಸ್ ಮಾಡ್ಬಿಡ್ತೈತಿ. ಏನಂದ್ರ ದ ವಿಚ್ ಇಸ್ ಗಿವನ್ ಬೈ ದ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು product of these two charges and square of the distance between them. Square of the distance between them RAT, product of these two charges. ಈ K ಅನ್ನೋದು ಏನು, K ಅನ್ನೋದು it is a proportionality constant which is given by 9 into 10⁻⁹, that is 9 to 10⁻⁹ Newton meter square per coulomb square. Okay, ಇದನ್ನ K ಅಂದ್ರೆ ಏನು ಮಾಡ್ತೀವಿ ಅಂದ್ರೆ ನೋಡಿ ಇನ್ನೊಮ್ಮೆ 4/ε0. Okay, this is the proportionality constant. This is the one. Okay, next we move to the forces between the multiple charges. ಅದ್ರಾಗ ಏನಾಯ್ತು ಕೂಲಂಬ್ಸ್ ಲಾನಾಗ 2 ಚಾರ್ಜ್ ತಗೊಂಡ್ವಿ ನಾವು. ಒಂದು Q1 Q2 ಅಂತೇಳಿ 2 ಚಾರ್ಜ್ ತಗೊಂಡ್ವಿ. ಇನ್ ಕೇಸ್ ನಾವು ಇಲ್ಲಿ Q1 ಅಂತೇಳಿ ಒಂದ ತಗೊಂಡ್ರಿ, ಮಲ್ಟಿಪಲ್ ಚಾರ್ಜಸ್ ತಗೊಂಡಿದ್ದೆ Q2 Q3 Q4 and Q5 ಮಲ್ಟಿಪಲ್ ಚಾರ್ಜಸ್ ತಗೊಂಡಿದ್ದೆ ಅಂತಂದ್ರೆ ಅವಾಗ ಏನ್ ಮಾಡ್ತೀನಿ, ನಾನು ಎಲ್ಲಾದ್ರ ಮಿಡಲ್ನಾಗೂ ಡಿಸ್ಟೆನ್ಸ್ ನೋಡ್ತೀನಿ. ಎಷ್ಟೈತಿ R1 R2 R3 R4 ಈ ತರ ಡಿಸ್ಟೆನ್ಸ್ ಬಂತ. ಸೊ ಐ ವಿಲ್ ಕ್ಯಾಲ್ಕುಲೇಟ್ ದ ಫೋರ್ಸ್ ಬಿಟ್ವೀನ್ ದಿಸ್ Q1 and Q2 ಸಪರೇಟ್ಲಿ.
that is F12 plus, I will calculate the force between Q1 and Q3, that is F13. ಇದೇ ರೀತಿ ನಾನು ಎಲ್ಲಾದ್ರ ಮಿಡಲ್ನಾಗ ಸಪರೇಟ್ ಆಗಿ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ದೆನ್ the force is given by individual forces. ಸೊ ಇಂಡಿವಿಜುವಲ್ ಫೋರ್ಸಸ್ ಏನು ಆಗ್ತೈತಿ, ನೀವು ಆಡ್ ಮಾಡ್ತೀರಿ. ಆಡ್ ಮಾಡಿದಾಗ ಯು ವಿಲ್ ಗೆಟ್ ದಿಸ್ ಫಾರ್ಮ್. ಓಕೆ, Q1 ಯಾಕೆ ಕಾಮನ್ ತಗೊಂಡು ನಿಮ್ಗೆ ಗೊತ್ತೈತಿ, ಯಾಕಂದ್ರೆ Q1 I have kept the separate one and I have calculated the force between separately, the force between Q1 and Q2, Q1 and Q3. That's why Q1 is separate here. Okay, next we will solve one problem there. Okay. Two spheres carrying charge plus 6 microcoulomb, which is plus 6 microcoulomb, and second one charge is plus 9 microcoulomb, separated by a distance d, experiences a force of repulsion F. Okay, when a charge of minus 3 microcoulomb, this minus 3 microcoulomb add madri, additive nature to both. ಇದಕ್ಕೂ just 3 ಆಯ್ತಾ, ಇದು 6 microcoulomb ಆಯ್ತಾ, ಇದು positive. Okay, is given to the both of the spheres and kept at the same distance d ಅಂತ ಇಟ್ಕೊಂಡಾರ as before, and new force of repulsion is, ಏನು new force of repulsion is ಕ್ವಶನ್ ಕೇಳ್ತಾರೆ. ಓಕೆ, ಸಿಂಪಲ್ ಕ್ಯಾಲ್ಕುಲೇಟ್ ಮಾಡ್ಬೋದ್ರಿಂದ ಫೋರ್ಸ್ ಫಸ್ಟ್ ಎತ್ತು, ಸೆಕೆಂಡ್ ಎಷ್ಟಿತ್ತು, ಏನೈತಿ ಡಿಸ್ಟೆನ್ಸ್ ಏನೈತಿ ಅದು ಕೊಟ್ಟಿಲ್ಲ, ನಾವು ಕನ್ಸಿಡರ್ ಮಾಡೋದು ಬೇಡ. ಅಂಡ್ ಫಸ್ಟ್ ಏನು ಕೆ ಅನ್ನೋ ವ್ಯಾಲ್ಯೂ ಐತಿ 1/4πε0, ಅದು ಕ್ಯಾನ್ಸಲ್ ಔಟ್ ಆಗ್ತೈತಿ. ಸೊ ಅದನ್ನು ನಾವು ಕನ್ಸಿಡರ್ ಮಾಡೋದು ಬೇಡ. ಯಾವಾಗ ಇದು ಎರಡರದ್ದು ರೇಷಿಯೋ ತಗೊಂಡಾಗ ಕ್ಯಾನ್ಸಲ್ ಔಟ್ ಆಗ್ತೈತಿ. ಸೊ ದಟ್ಸ್ ವೈ ನಾನು ಏನು ತಗೊಂತೀನಿ, ಮಲ್ಟಿಪ್ಲೈ ಆಫ್ ದ ಚಾರ್ಜಸ್ ಏನೈತಿ 6 and 9, 6 into 9 ಅಷ್ಟೇ ತಗೊಂತೀನಿ. ಎಷ್ಟಾಯ್ತಾ 54, 54, and next 3 into 6, 18. ಓಕೆ, ಇವಾಗ ಏನು ಸಿಕ್ತು ನಮ್ಗೆ, ಫೋರ್ಸ್ ಸಿಕ್ತು ನಮ್ಗೆ. ಸೊ ನಾ ಏನು ಮಾಡ್ತೀನಿ, ಈ ಎರಡರದ್ದು ಇನಿಷಿಯಲ್ ಫೋರ್ಸ್ ಎಷ್ಟಿತ್ತು, ಆಮೇಲೆ ಪ್ಲಸ್ ಮೈನಸ್ 3 microcoulomb ಆಡ್ ಮಾಡಿದ ಫೋರ್ಸ್ ಎಷ್ಟಿತ್ತು, ಇದರ ರೇಷಿಯೋ ತಗೊಂತೀನಿ. F divided by F dash is equal to ಏನು ಸಿಗ್ತಿತ್ತು ನಂಗೆ, 54/18. ಏನು 54/18 3 right? Okay, then force is equal to ಏನು ಬರ್ತಿದ್ರಿ, ಇದು F dash into 3. ನಮಗೇನ ಫೈನಲ್ ಫೋರ್ಸ್ ಅಂದ್ರೆ ನ್ಯೂ ಫೋರ್ಸ್ ಆಫ್ ರಿಪಲ್ಷನ್ ಕೇಳಾರ, ದಟ್ ಈಸ್ F dash is equal to F/3. ಹೌದಾ, ಯಾಕಂದ್ರೆ ನಾವು F dash ಅನ್ನೋದು ನ್ಯೂ ಫೋರ್ಸ್ ಆಫ್ ರಿಪಲ್ಷನ್ ತಗೊಂಡಿವಿ. ದಟ್ ದ ರೈಟ್ ಆನ್ಸರ್ ಈಸ್ ಡಿ. ಓಕೆ, ಸರಿ ಸ್ಟೂಡೆಂಟ್ಸ್, we will meet in the next session. If you like this session, please like, share and subscribe. Thank you.